ಲೋಕಸಭೆ ಅಧಿವೇಶನದಲ್ಲಿ ಇವತ್ತು ಕೂಡ ನೀಟ್ ಅಕ್ರಮದ್ದೇ ಕಿಚ್ಚು ಜೋರಾದಂತೆ ಕಾಣಿಸ್ತಾ ಇದೆ. ಈ ಗದ್ದಲಗಳ ಮಧ್ಯೆಯೇ ಪರೀಕ್ಷಾ ತಿದ್ದುಪಡಿ ವಿಧೇಯಕವನ್ನ ಮಂಡನೆ ಮಾಡಿದೆ ಆಡಳಿತ ಸರ್ಕಾರ. ವಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ದುವು. ಲೋಕಸಭೆಯಲ್ಲಿ ಇವತ್ತು ಕೂಡ ನೀಟ್ ಅಕ್ರಮದ್ದೇ ಕಿಚ್ಚು ಜೋರಾಗಿ ಕಾಣಿಸಿಕೊಳ್ತು. ಗದ್ದಲದ ಮಧ್ಯೆಯೇ ಪರೀಕ್ಷಾ ತಿದ್ದುಪಡಿ ವಿಧೇಯಕದ ಮಂಡನೆ ಆಗಿದೆ. ನೀಟ್ ಅಕ್ರಮದ ವಿಚಾರದಲ್ಲಿ ಭುಗಿಲೆದ್ದಂತಹ ಆಕ್ರೋಶ, ಪ್ರತಿಭಟನೆ, ಹೋರಾಟಗಳು, ಇದೆಲ್ಲ ವಿಚಾರಕ್ಕೆ ಏನು ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ಳುತ್ತೆ ಈ ಒಂದು ಹೋರಾಟ, ಏನೆಲ್ಲ ಗಲಾಟೆಗಳಾಯಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಅಮಿತ್ ಶಾ ಅವರ ಉತ್ತರದ ನಿರೀಕ್ಷೆಯಲ್ಲಿ ವಿಪಕ್ಷಗಳಿದ್ದಾವೆ. ಪ್ರಮುಖವಾಗಿ ಕಾಂಗ್ರೆಸ್ ಇರುವಂಥದ್ದು ಅಮಿತ್ ಶಾ ಅವರ ಉತ್ತರದ ನಿರೀಕ್ಷೆಯಲ್ಲೇ ಇದ್ದಾರೆ. ಉತ್ತರಿಸಬೇಕು, ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂಥದ್ದನ್ನೇ ಕೇಳ್ತಾ ಇದ್ದಾರೆ. ಇದೆಲ್ಲ ಗದ್ದಲ ಗಲಭೆಗಳ ಮಧ್ಯದಲ್ಲಿ ಪರೀಕ್ಷಾ ತಿದ್ದುಪಡಿ ವಿಧೇಯಕವನ್ನು ಇವತ್ತು ಆಡಳಿತ ಸರ್ಕಾರ ಮಂಡನೆ ಮಾಡಿರುವಂಥದ್ದು. ತಿದ್ದುಪಡಿ ವಿಧೇಯಕದ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಆಗಲಿಕ್ಕಿದೆ. ವಿಧೇಯಕದ ಚರ್ಚೆಗೆ ಸ್ಪೀಕರ್ ಅವರು 6 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದ್ರು. ವಿಪಕ್ಷಗಳಿಂದ ಅಂದರೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳಿಂದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಗದ್ದಲ ಕೋಲಾಹಲವೇ ನಡೀತಾ ಇದೆಯೋ ಹೊರತು ಈ ಒಂದು ವಿಧೇಯಕದ ಮೇಲೆ ಯಾವುದೇ ಥರದ ಚರ್ಚೆಗಳು ಇಲ್ಲಿಯವರೆಗೂ ಕೂಡ ಆರಂಭವಾಗಿಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಉತ್ತರಕ್ಕೆ ಪ್ರತಿಕ್ರಿಯೆಗೆ ವಿಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ. ಸರ್ಕಾರದ ನಿಲುವು ಬೇಕಂತ ವಿಪಕ್ಷಗಳು ಭಾರಿ ಧರಣಿಯನ್ನು ಕೂಡ ಮಾಡ್ತಾ ಇದ್ದಾವೆ. ಈ ಗದ್ದಲ ಕೋಲಾಹಲದ ಮಧ್ಯೆ ಯಾವ ಚರ್ಚೆಯೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಲೋಕಸಭೆ ಕಲಾಪವನ್ನು ಸಂಜೆ 5 ಗಂಟೆಗೆ ಸ್ಪೀಕರ್ ಓಂ ಬಿರ್ಲಾ ಅವರು ಮುಂದೂಡಿಕೆ ಮಾಡಿದ್ದಾರೆ. ಇಲ್ಲಿಯ ತನಕ ವಿಪಕ್ಷಗಳ ಒಂದು ಒತ್ತಾಯ ಮತ್ತು ಆಗ್ರಹ ಇರುವಂಥದ್ದು ಅಮಿತ್ ಶಾ ಅವರ ಪ್ರತಿಕ್ರಿಯೆ. ಏನು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು, ಜಂತರ್ ಮಂತರ್ನಿಂದ ಹಿಡಿದು ಲೋಕಸಭೆಯವರೆಗೂ ಕೂಡ, ಅಂದರೆ ಸಂಸತ್ತಿಗೆ ಮುತ್ತಿಗೆ ಹಾಕೋದಕ್ಕೆ ಏನು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದರು, ಅವರನ್ನು ತಡೆಗಟ್ಟೋದಕ್ಕೆ ಹೋದಾಗ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತು, ಗಲಾಟೆ ಆಯಿತು, ಅಶ್ರುವಾಯು ಪ್ರಯೋಗ ಆಯಿತು, ಅವರ ಮೇಲೆ ಒಂದು ರೀತಿಯಲ್ಲಿ ಪ್ರಬಲವಾದಂತಹ ಲಾಠಿ ಚಾರ್ಜ್ ಆಯಿತು, ಅವರೆಲ್ಲ ಆಸ್ಪತ್ರೆಗೆ ದಾಖಲಾಗಬೇಕಾಗಿ ಬಂತು. ಇಷ್ಟೆಲ್ಲ ಅವರ ಹಕ್ಕಿಗಾಗಿ ಅವರು ಪ್ರತಿಭಟಿಸ್ತಾ ಇದ್ರು ಕೂಡ ಸರ್ಕಾರ ಈ ಮಟ್ಟಕ್ಕೆ ಅವರ ಹಕ್ಕನ್ನು ಹತ್ತಿಕ್ಕುವಂತಹ ಕೆಲಸ ಮಾಡಿದ್ಯಾಕೆ, ಇಷ್ಟೊಂದು ಹಿಂಸೆ ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಪ್ರಮುಖವಾಗಿ ವಿಪಕ್ಷ ಕೇಳ್ತಾ ಇರುವಂಥದ್ದು. ಅಧಿವೇಶನವೇನೋ ಆರಂಭವಾಗಿದೆ, ವಿಪಕ್ಷಗಳ ಕೈಯಲ್ಲಿ ದೊಡ್ಡ ದೊಡ್ಡ ಅಸ್ತ್ರಗಳೇ ಇರುವಂಥದ್ದು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ. ಅದರಲ್ಲಿ ಪ್ರಮುಖವಾಗಿರುವಂತಹ ಅಸ್ತ್ರ ಇವರಿಗೆ ಈ ಒಂದು ನೀಟ್ ಎಕ್ಸಾಮಿನೇಷನ್ ಕ್ವೆಶ್ಚನ್ ಪೇಪರ್ ಲೀಕೇಜ್, ಇದನ್ನೇ ದೊಡ್ಡ ಅಸ್ತ್ರವನ್ನಾಗಿಟ್ಕೊಂಡು ಮುಗಿಬೀಳ್ತಾ ಇರುವಂಥದ್ದು. ಪ್ರಧಾನಿಯವರ ರಿಯಾಕ್ಷನ್ ಕೇಳಿದ್ರು, ಅವರು ಅದೇ ರೀತಿಯಾಗಿ ರೀಲ್ಸ್ನಲ್ಲಿ ರಿಯಾಕ್ಟ್ ಮಾಡಿದ್ರು. ಅದಾದ ಮೇಲೆ ಸೋನಂ ವಾಂಗ್ಚುಕ್ ಅವರೇನು ಉಪವಾಸ ಸತ್ಯಾಗ್ರಹ ಕೂತಿದ್ರು, ಅದನ್ನು ಹಿಂಪಡೆಯಲಾಯಿತು. ಅದಾದ ನಂತರ ಇವರದ್ದೇ ನಿರೀಕ್ಷೆ ಮತ್ತು ಆಗ್ರಹದಂತೆ ಏನು ಜೆನ್ಜಿ ಅಂತ ಕರೀತಾರೆ, ಸಿಜೆಪಿಯ ಹೋರಾಟ ಇತ್ತು. ಅವರಿಗೆ ಬೆಂಬಲವಾಗಿ ನಿಂತಹ ಬೇಕಾದಷ್ಟು ಪಕ್ಷಗಳು ಇವರ ಒತ್ತಡಕ್ಕೆ ಮಣಿದು ಸರ್ಕಾರದಿಂದ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೂ ಕೂಡ ಆಯಿತು. ಅದಾದ ನಂತರ ನೂತನ ಸಚಿವರ ಅವರು ಕೂಡ ಒಂದು ರೀತಿಯ ಅಧಿಕಾರವನ್ನು ಸ್ವೀಕರಿಸಿದ್ದು ಕೂಡ ಆಯಿತು. ಅದಾದ ಮೇಲೆ ಅಧಿವೇಶನದಲ್ಲಿ ಇನ್ನೂ ಕೂಡ ನಮಗೆ ಬೇಕಾದಂತಹ ಸಮರ್ಪಕವಾದಂತಹ ಉತ್ತರ ಸಿಕ್ಕಿಲ್ಲ ಅನ್ನುವಂಥದ್ದೇ ಒತ್ತಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಮತ್ತು ವಿಪಕ್ಷಗಳು. ಹೀಗಾಗಿ ಅವರ ಒಂದಷ್ಟು ಪ್ರಶ್ನೆಗಳಿಗೆ ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ನಿನ್ನೆ ಕೂಡ ಒಂದು ಪತ್ರವನ್ನು, ವಿಸ್ತೃತವಾದಂತಹ ಒಂದು ಪತ್ರವನ್ನ ಅಮಿತ್ ಶಾ ಅವರಿಗೆ ಬರೆದಿದ್ದಾರೆ. ಯಾರು ಹೊಣೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಷ್ಟೆಲ್ಲ ಹಿಂಸೆ ಆಯ್ತಲ್ಲ, ಗಲಾಟೆ ಆಯ್ತಲ್ವಾ, ಅವರುಗಳಿಗೆ ಯಾರು ಹೊಣೆ, ಇಷ್ಟೆಲ್ಲ ಹಿಂಸೆ, ಅವರಿಗೆ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು, ಅವರ ಫ್ಯಾಮಿಲಿಗೆ ದಿಕ್ಕ್ಯಾರು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇದೆಲ್ಲದಕ್ಕೂ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ ವಿಪಕ್ಷಗಳು ಆಡಳಿತ ಪಕ್ಷವನ್ನ. ಪ್ರಮುಖವಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಹೆಚ್ಚುವರಿ ಪೊಲೀಸ್ ನಿಯೋಜನೆ ಯಾಕೆ ಬೇಕಾಗಿತ್ತು, ಸಿವಿಲ್ ಡ್ರೆಸ್ನಲ್ಲಿ ಬಂದಿದ್ದಂಥವ್ರು ಯಾರು, ಮಾರ್ಷಲ್ಗಳ ಡ್ರೆಸ್ಸಲ್ಲಿ ಬಂದಿದ್ದಂಥವ್ರು ಯಾರು, ಯಾಕಾಗಿ ಅವರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಅವರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು, ಈ ರೀತಿಯಾಗಿ ಬೇಕಾದಷ್ಟು ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವರಿಗೆ ಕೇಳಿದ್ದಾರೆ. ಇದೆಲ್ಲದಕ್ಕೂ ಕೂಡ ಇನ್ನೂ ಯಾವುದೇ ಥರದ ಉತ್ತರ ಆಗಲಿ ಪ್ರತಿಕ್ರಿಯೆ ಆಗಲಿ ಅಮಿತ್ ಶಾ ಅವರ ಕಡೆಯಿಂದ ಬಂದಿಲ್ಲ. ಸರ್ಕಾರದ ಪ್ರತಿನಿಧಿಗಳಾಗಿ ಬೇರೆ ಬೇರೆ ಸಚಿವರುಗಳು ನಾಯಕರುಗಳು ಮಾತಾಡ್ತಾ ಇದ್ದಾರೆ ಹೊರತು ಆನ್ ದಿ ಫ್ಲೋರ್ ಅಧಿವೇಶನದಲ್ಲಿ ಇಲ್ಲಿಯ ತನಕ ಈ ವಿಚಾರವಾಗಿ ಯಾರೂ ಮಾತಾಡಿಲ್ಲ. ಇವರು ಕೇಳ್ತಾ ಇರುವಂಥದ್ದು ಗೃಹ ಸಚಿವರ ರಿಯಾಕ್ಷನ್. ಬಟ್ ಮೀನ್ ವೈಲ್ ಇವರ ಒಂದು ಪರೀಕ್ಷಾ ತಿದ್ದುಪಡಿ ವಿಧೇಯಕ ಏನಿತ್ತು ಅಂದರೆ
ಸೊಲ್ಯೂಷನ್ ಏನೇನಾದ್ರೂ ಕಂಡು ಹಿಡ್ಕೊಳ್ಳೇಬೇಕು ಅನ್ನುವಂತಹ ಕಾರಣಕ್ಕೆ ಇವರ ಮೇಲೆ ಬಂದಿರುವಂತಹ ಗಂಭೀರ ಆರೋಪಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತಂದುಕೊಳ್ಬೇಕು. ಮತ್ತೊಮ್ಮೆ ಈ ರೀತಿಯಾಗಿ ಪರೀಕ್ಷಾ ಅಕ್ರಮಗಳಾಗಬಾರದು, ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡಬಾರದು ಅನ್ನೋ ಕಾರಣಕ್ಕೆ ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ಬಟ್ ಅದರ ಮೇಲೆ ಚರ್ಚೆ ಮಾಡೋದಕ್ಕೆ ವಿಪಕ್ಷಗಳು ಸಿದ್ಧರಿಲ್ಲ. ಇನ್ನೂ ಕೂಡ ಗಲಾಟೆ ನಡೀತಾನೆ ಇದೆ. ಸಂಜೆ 5 ಗಂಟೆಗೆ ಕಲಾಪ ಮುಂದೂಡಿಕೆ ಆಗಿದೆ.